ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಿ. ಎಲೆಕ್ಷನ್ಗೆ ಬರೋಕ್ಕೆ ಮುನ್ನ ನಾವು ಕೂಡ OBC ಕ್ಯಾಟಗರಿಗೆ ಸೇರಿದವರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಿ. ಯಾವ ಕಾರಣಕ್ಕಾಗಿ ಆ ಸ್ಟೇಟ್ಮೆಂಟನ್ನು ನೀಡಿದ್ರಿ ಸರ್? ಸ್ಟೇಟ್ಮೆಂಟ್ ಘೋಷಣೆ ಅಲ್ಲ, ಅದು OBC ಕಾರ್ಯಕ್ರಮ ಆಗಿತ್ತು. OBC ಮೋರ್ಚಾ ವತಿಯಿಂದ ನಮ್ಮ ಏನು ಸಾಹಿತಿಗಳಿಗೆ, ಕವಿಗಳಿಗೆ, ಏನು ಕಲಾವಿದರಿಗೆ ಒಂದು ಸಮ್ಮೇಳನವನ್ನು ಮಾಡಿದರು. ಆ ಸಂದರ್ಭದಲ್ಲಿ OBC ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ ನಾವು ಕೂಡ ಏನು ಈ OBC ವರ್ಗಕ್ಕೆ ಸೇರಿರೋ ಕಾರಣಕ್ಕಾಗಿ, ಅಂದರೆ ಏನು ಈ ಮೈಸೂರು ಅರಸರು ಗೊತ್ತಿರಲಿಲ್ಲ ಈ ಚುನಾವಣಾ ನನಗೆ ನಿಜವಾಗ್ಲೂ ಜಾತಿ ಇದು ಅದು ಎಲ್ಲ ಇತ್ಯಾದಿ ಗೊತ್ತಿರಲಿಲ್ಲ ನನಗೆ. ಬಟ್ ರಾಜಕಾರಣ ಈಗ ನಡೆಯೋದೇ ಜಾತಿಯಿಂದ ಅಲ್ವ ಸರ್, ಅದಕ್ಕೆ ಕೇಳಿದೆ ಅಷ್ಟೇ. ಅದು ಗೊತ್ತಾಗಿದೆ ಯಾವ ರೀತಿ ನಡೆಯುತ್ತೆ ಅಂತ. ಆದರೆ ಜಾತಿ ಲೆಕ್ಕ ಇದು ಎಷ್ಟು ಅದು ಮುಖ್ಯವಾದ ಪಾತ್ರ ಇದೆ, ಮತ್ತು ನಮ್ಮದೇ ಏನೋ ಜಾತಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಯಾವತ್ತೂ ನಮ್ಮ ಮನೆಯಲ್ಲಿ ಯಾವತ್ತೂ ಅದ್ರ ಪ್ರಶ್ನೆನೇ ಇಲ್ಲ. ಎಲ್ಲರೂ ಕೂಡ ಸಾಮಾನ್ಯವಾಗಿ ನೋಡ್ತೀವಿ, ಯಾರು ಬಂದ್ರೂ ಸಹ ನಮ್ಮ ಬಾಗಿಲು ಯಾವಾಗಲೂ ತೆಗ್ದೇ ಇರುತ್ತೆ. ಅದು ಅರಮನೆಯ ತತ್ವ. ಅದಕ್ಕೆ ಆ ದೃಷ್ಟಿಯಿಂದ ಹೇಳಿದ್ದು. ಅದು ಏನು ರಾಜಕೀಯವಾಗಿ ಅದು ನನಗೆ ಯಾವ ರೀತಿ ಏನು ನಡೆಯುತ್ತೆ ಅಥವಾ ರಿಯಾಲಿಟಿ ಏನಿದೆ ಅಂತ ಗೊತ್ತಿಲ್ಲ ಅಂತಲ್ಲ. ಆದರೆ ನಮಗೆ ಒಂದು ಯಾವ ರೀತಿ ನಮ್ಮ ಅಪ್ಬ್ರಿಂಗಿಂಗ್ ಇತ್ತು ಅಂತ ಅದಕ್ಕೆ ಅದು ಏನು ಆ ಘೋಷಣೆ ಮಾಡಿದ್ದು ಅದರ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಈ ರಾಜಕೀಯಕ್ಕೆ ಬಂದು ಅಂದರೆ ನೀವು ಸಂಸದರಾಗಿ ಒಂದು 4-5 ತಿಂಗಳು ಆಗ್ತಾ ಬಂತು ಸರ್. ರಾಜಕೀಯದ ಪಟ್ಟುಗಳನ್ನು ಯದುವೀರವ್ರು ಕಲ್ತ್ಕೊಂಡಿದ್ದಾರಾ? ಇಲ್ಲ, ಕಲಿಯೋದು ಯಾವತ್ತೂ ಮುಗಿಯೋದಿಲ್ಲ, ಅದಕ್ಕೆ ಅಂತ್ಯನೇ ಇಲ್ಲ. ನಾವು ನಿರಂತರವಾಗಿ ನಡೆಯುವಂಥದ್ದು. ಮತ್ತು ರಾಜಕೀಯ ನಾನು ಬೇಕಾದಷ್ಟು ಸತಿ ಹೇಳಿದ್ದೀನಿ, ಅದು ಹರಿಯೋ ನೀರು, ಸದಾ ಬದಲಾಯಿಸ್ತಾ ಇರುತ್ತೆ, ಎಲ್ಲೂ ನಿಂತಿರೋ ನೀರಲ್ಲ ಅದು. ಸೊ ನಾವು ಕೂಡ ಅಡ್ಯಾಪ್ಟ್ ಆಗ್ತಾ ಮುಂದುವರಿಬೇಕಾಗಿದೆ. ಆದರೆ ಏನು ಪ್ರಕ್ರಿಯೆಗಳಿದ್ದಾವೆ ಮತ್ತು ಯಾವ ರೀತಿ ನಾವು ಮುಂದುವರಿಬೇಕು ಅಷ್ಟು ಓಪನ್ ಆಗು ಇರೋಕ್ಕೆ ಇರೋದಿಲ್ಲ ಸಾಮಾನ್ಯವಾಗಿ. ಅಂದರೆ ಎಲ್ಲನೂ ಕೂಡ ನಾವು ಯೋಚನೆ ಮಾಡಿಬಿಟ್ಟು ಕೂಡ ಭಾಷಣ ಮಾಡೋದು, ಯೋಚನೆ ಮಾಡಿಬಿಟ್ಟು ಕೂಡ ಸ್ಟೇಟ್ಮೆಂಟ್ಗಳು ಕೊಡೋದು ಭಾಳ ಮುಖ್ಯ. ಮುಂಚೆ ನಮಗೆ ಬರೀ ನಮ್ಮದೇ ಆದ ಒಂದು ಅರಮನೆ ದೃಷ್ಟಿಯಿಂದ ಮಾಡೋಕ್ಕಾಗಿ ಅಲ್ಲೆಲ್ಲ ಸ್ವಾತಂತ್ರ್ಯ ಇತ್ತು. ಸೊ ಅದೆಲ್ಲ ಕಲಿಬೇಕಾಗಿದೆ, ಕಲ್ತಿದ್ದೀವಿ. ಇನ್ನೂ ಮುಂದೆ ಏನು ಇದು ನಿರಂತರವಾಗಿ ನಡೆಯುವಂಥದ್ದು ಪ್ರಕ್ರಿಯೆ, ಇದು ನಡೀತಾ ಇರುತ್ತೆ. ಆದರೆ ಸಾಮಾನ್ಯವಾಗಿ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದು ಚುನಾವಣೆ ಸಮಯದಲ್ಲೇ ಗೊತ್ತಾಗಿತ್ತು. ಈಗ ಇನ್ನೂ ಜಾಸ್ತಿ ಗೊತ್ತಾಗ. ಅದಕ್ಕೆ ಕೇಳಿದೆ ಸರ್, ರಾಜಕಾರಣದಲ್ಲಿ ಸೀಕ್ರೆಟ್ಸ್ ಜಾಸ್ತಿ, ತಂತ್ರಗಾರಿಕೆ ಜಾಸ್ತಿ. ಯಾರು ತಂತ್ರಗಾರಿಕೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೋ ಅವನು ಈಸಿಯಾಗಿ ಬಚಾವಾಗ್ತಾನೆ ಅಂಥೇಳಿ ಆ ಒಳ ಮರ್ಮಗಳು ಅರ್ಥ ಆಗಿದೆಯಾ ಯದುವೀರವರಿಗೆ ಅಂಥೇಳಿ ಕೇಳಿದೆ ಸರ್. ಅದಿದ್ದೇ ಇದೆ, ಅದಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ತಂತ್ರಗಾರಿಕೆ, ನಿರೂಪಣೆ ಇದೆಲ್ಲ ಮಾಡುವಂಥದ್ದು ಭಾಳ ಮುಖ್ಯ. ಯಾಕಂದರೆ ನಿಮ್ಮದೇ ವೃತ್ತ ಜೀವನದಲ್ಲಿ, ರಾಜಕೀಯ ವೃತ್ತ ಜೀವನದಲ್ಲಿ ಯಶಸ್ವಿ ಆಗಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಆದರೆ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕದ್ರಲ್ಲಿ ಅದು ಏನೂ ವ್ಯತ್ಯಾಸ ಇಲ್ಲ. ಯಾವುದೇ ಒಂದು ವೃತ್ತ ಜೀವನ ಇರಲಿ, ಒಳ್ಳೇದು ಮಾಡಿದ್ರೆ ನಿಮಗೂ ಒಳ್ಳೇದಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.